ಎಸ್ ಓಂ ಶಿವಂ ಸಾಂಗು ಮತ್ತು ಟ್ರೈಲರ್ ಸೂಪರ್ ಹಿಟ್ ಆಗಿದೆ. ಏನು ಹೇಳ್ತಾರೆ ನಮ್ಮ ಹೀರೋ? ಸರ್ ಫಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿ ಸಾಂಗ್ಸ್ ಆಗಲಿ ಟ್ರೈಲರ್ ಇಷ್ಟು ಚೆನ್ನಾಗಿ ಬರುತ್ತೆ, ಇಷ್ಟು ಚೆನ್ನಾಗಿ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆಗಿದೆ. ಇದರಿಂದ ನಮ್ಮದೊಂದು ಹಾರ್ಡ್ ವರ್ಕ್ ಇರ್ಬೋದು, ಡೈರೆಕ್ಟರ್ ಕತೆ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ದು ಸಾಂಗ್ಸ್ ಇರ್ಬೋದು, ಇಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಇದೆಲ್ಲರದು ಎಫರ್ಟ್ಸ್ ಇದೆ ಸರ್. ಆರ್ಟಿಸ್ಟ್ ಆಗಲಿ ಯಾರದೇ ಆಗಲಿ ಚೆನ್ನಾಗಾಗ್ತದೆ. ನಮ್ಮ ಸ್ಯಾಂಡಲ್ವುಡ್ ಬ್ಯೂಟಿ ವಿರಾನಿಕಾ ಶೆಟ್ಟಿ ಅವರೇನು ಹೇಳ್ತಾರೆ ಇದ್ರ ಬಗ್ಗೆ? ಆ್ಯಕ್ಚುಲಿ ಎಫರ್ಟ್ ಹಾಕಿದ್ದೀವಿ ಆ್ಯಂಡ್ ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸಾಂಗಿಗಾಗಲಿ ಟ್ರೈಲರಿಗಾಗಲಿ. ಆ್ಯಂಡ್ ಈಗ ಮೂವಿ ಕೂಡ ಸೆಪ್ಟೆಂಬರ್ 5th ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಕೂಡ ಮಾಡಿದ್ದೀವಿ. ಸೊ ಹೋಪ್ಫುಲಿ ಎಲ್ಲರೂ ಕೂಡ ಬಂದು ನೋಡ್ತಾರೆ ಅಂತ ಅಂದ್ಕೊಂಡಿದ್ವಿ ಈಗ ಬಂದಿರೋ ನಮಗೆ ರಿವ್ಯೂಸ್ ಪ್ರಕಾರ. ಸೊ ದಟ್ಸ್ ಇಟ್. ಸೊ ನಮ್ಮ ಡೈರೆಕ್ಟ್ರ್ ಬಗ್ಗೆ ಅವರು ತುಂಬ ಓಪಿ ಇಟ್ಕೊಂಡಿದ್ದೀವಿ ಸಿನಿಮಾ ಬಗ್ಗೆ. ಏನು ಹೇಳ್ತಾರೆ ನಮ್ಮ ಹೀರೋ? ಸರ್ ಡೈರೆಕ್ಟ್ರು ನನಗೆ ಇದು ಫಸ್ಟ್ ಗುರುಗಳು ಸರ್. ಯಾಕಂದರೆ ಫಸ್ಟು ಈ ಫೀಲ್ಡಿಗೆ ಬಂದಾದಮೇಲೆ ಇದರದ್ದು ಆಲ್ಫಾಬೆಟ್ಸ್ ಅಥವಾ ಏನೇ ಒಂದು ಟ್ರೈನಿಂಗ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಜೊತೆಲಿದ್ದು ಒಂದು ಸಿನಿಮಾ ಯಾವ ಥರ ಮಾಡಬೇಕು, ಯಾವ ಥರ ಆ್ಯಕ್ಟಿಂಗ್ ಆಗಲಿ ಫೈಟ್ಗಾಗಲಿ ಎಲ್ಲದಕ್ಕೂ ಒಂದು ಜೊತೆಲಿ ನಿಂತ್ಕೊಂಡು ತುಂಬ ಹೆಲ್ಪ್ ಮಾಡಿ ಒಂದು ಔಟ್ಪುಟ್ ಕೊಟ್ಟಿದ್ದಾರೆ. ಆ ಔಟ್ಪುಟ್ ನೋಡಿದ್ಮೇಲೆ ಗೊತ್ತಾಯ್ತು ಇಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ. ಖಂಡಿತ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ. ಓಂ ಶಿವಮ್ಗೆ ಆಲ್ವಿನ್ ಸರ್ ಹೇಗೆ ಸೆಲೆಕ್ಟ್ ಮಾಡೋದು ವಿರಾನಿಕಾ ಶೆಟ್ಟಿ ಅವ್ರನ್ನ? ಫಸ್ಟ್ ರೆಫರೆನ್ಸಲ್ಲಿ ನನ್ನ ಫೋಟೋಸ್ ಹೋಯಿತು, ನಾನು ಫೋಟೋಸ್ ಕಳಿಸಿದ್ದೆ. ಅದೆಲ್ಲ ನೋಡಾಗಿದ್ಮೇಲೆ ಒಂದು ಸಲ ಮೀಟಿಂಗಿಗೆ ಅಂತ ಕರೆದ್ರು. ದೆನ್ ಅದಾಗಿದ್ಮೇಲೆ ಈವನ್ ನಾನು ಮೂವಿ ಮಾಡಿದ್ರೂ ಒಂದು ಆಡಿಷನ್ ತೆಗೆದ್ರು ಅವರು. ಲೈಕ್ ಅಂದರೆ ಸ್ಕ್ರಿಪ್ಟ್ ಕೊಟ್ಬಿಟ್ಟು ನೋಡಿ ಇದನ್ನು ಮಾಡಿ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ಮೇಲೆ ಅವರಿಗೆ ನನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು. ದೆನ್ ಅದಾಗಿದ್ಮೇಲೆ ಒಂದು ಸಲ ಹೀರೋ ಜೊತೆ ಕಾಂಬಿನೇಷನ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲೊಂದು ಸಲ ಆಡಿಷನ್ ಮಾಡಿದ್ರು. ಎಂಟೈರ್ ಆಡಿಷನ್ ಪ್ರೊಸೆಸ್ಸಲ್ಲೇ ನಾನು ಈ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಓಕೆ. ಮತ್ತೆ ಭಾರ್ಗವ್ ಕೃಷ್ಣ ಅವರು ಪ್ರೊಡ್ಯೂಸರ್ ಮಗ. ಸೊ ಆಟಿಟ್ಯೂಡ್ ಏನಾದ್ರು ಇತ್ತ ಸೆಟ್ಟಲ್ಲಿ ಹೇಗೆ? ಇಲ್ಲ ಅವ್ರು ಆ್ಯಕ್ಚುಲಿ ಅದಕ್ಕೆ ತದ್ವಿರೋಧ. ಅವರಿಗೆ ಆಟಿಟ್ಯೂಡ್ ಅನ್ನೋದು ಏನಿರಲಿಲ್ಲ. ಬಟ್ ಏನಂತ ಹೇಳಿದ್ರೆ ಈವನ್ ಸ್ವಲ್ಪ ಹೆದರ್ಕೋತಾ ಇದ್ರು ಅಷ್ಟೇ ಹುಡುಗಿರ ಜೊತೆ ಮಾತಾಡೋದಕ್ಕೆ. ಈವನ್ ನಾನೇ ಕೋ ಆ್ಯಕ್ಟರ್ ಒಂದು ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ರು ಈ ವಾಸ್ ಕ್ವೈಟ್ ಸ್ಕೇರ್ಡ್. ಬಟ್ ಏನಂತ ಹೇಳಿದ್ರೆ ಆ ಥರ ಆ್ಯಟಿಟ್ಯೂಡು ಇಲ್ಲ. ನಾನು ಪ್ರೊಡ್ಯೂಸರ್ ಮಗ, ನಾನು ಹೇಳಿದೆ ಮಾತಾಗಬೇಕು, ಆ ಥರ ಎಲ್ಲ ಆ್ಯಟಿಟ್ಯೂಡ್ ತೋರಿಸಿಲ್ಲ. ಯೂಶ್ವಲಿ ಎಲ್ಲ ಹೀರೋಯಿನ್ಸ್ ಥರ ಯೂಶ್ವಲಿ ಅಂದರೆ ಎಲ್ಲರ ಜೊತೆ ಜೆಲ್ ಆಗ್ತಾರೆ, ಮಾತು ಸ್ವಲ್ಪ ಕಮ್ಮಿ. ಸೊ ಆ ಥರ. ಸೊ ವಿರಾನಿಕಾ ಶೆಟ್ಟಿ ಅವ್ರು ನಿಮ್ಮದು ಕಾಂಬಿನೇಷನ್ ಹೇಗಿತ್ತು ಭಾರ್ಗವ್ಗೆ? ಸರ್ ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನನಗೆ ಎಲ್ಲೆಲ್ಲಿ ಅವ್ರ ಜೊತೆ ಕಾಂಬಿನೇಷನ್ ಏನಿದೆಯೋ ಮಾನಿಟರ್ ತೊಗೋಬೇಕಾದ್ರೆ ತುಂಬ ಕಂಫರ್ಟ್ ಝೋನ್ ಏನಿದೆ ಅದೊಂದು ಮಾಡಿಕೊಟ್ರು. ಆಮೇಲೆ ಇದೇ ಥರ ಬರಬೇಕು ಅಥವಾ ಇದೇ ನೆಕ್ಸ್ಟ್ ಬರುತ್ತೆ ಸೀನು, ಆ್ಯಂಡ್ ಕ್ಯಾಮ್ರಾ ವೈಸ್ ಯಾವುದೇ ಥರ ಟೇಕ್ಸ್ ತೊಗೋತಾರೆ ಇದೇ ಥರ ಬರುತ್ತೆ ಅಂತ ಒಂದು ಬಿಫೋರೇ ಒಂದಷ್ಟು ಮಾನಿಟ್ರ್ ಮಾಡಬೇಕಾದ್ರೆ ಹೇಳ್ತಿದ್ರು. ಸೊ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಕಾಕ್ರೋಚ್ ಸುದಿ ಅವರು ಇದ್ದಾರೆ, ಯಶ್ ಶೆಟ್ಟಿ ಇದ್ದಾರೆ, ವರ್ಧನ್ ಇದ್ದಾರೆ. ಅವರೆಲ್ಲ ಏನಾದ್ರು ಗೈಡ್ ಮಾಡಿದ್ರ ನಿಮಗೆ? ಸರ್ ತುಂಬ ಗೈಡ್ ಮಾಡಿದ್ರು ಸರ್. ಆಮೇಲೆ ಸುದೀಪ್ ಸರ್ ಯಾವಾಗೂ ಹೇಳ್ತಾಯಿದ್ರು ಸೆಟ್ಟಲ್ಲಿ, ನೀನು ಇನ್ನೂ ಇದರಲ್ಲಿ ಮಗು ಥರ ಇದ್ದಷ್ಟು ದೊಡ್ಡವ್ರು ಏನು ಹೇಳ್ಕೊಡ್ತಾರೋ ಅದು ಕಲ್ತ್ಕೊಂಡ್ರೆ ನೀನು ದೊಡ್ಡವನಾಗ್ತೀಯ ಅಂತ. ಅದೇ ಥರ ಮಗು ಥರ ಇದ್ದು ಇವತ್ತು ಕಲ್ತ್ಕೊಂಡು ಎಲ್ಲರ ಮಾತು ಕೇಳ್ತಿದ್ದೆ ಸರ್ ಸೆಟ್ಟಲ್ಲಿ ಎಲ್ಲ. ಯಾಕೆಂದರೆ ನನಗಿದು ಹೊಸದಲ್ವಾ, ನಾನು ಕೇಳಿದ್ರೇ ನಾನು ಏನಾದರೂ ಒಂದು ಅವ್ರ ಎಕ್ಸ್ಪೀರಿಯೆನ್ಸ್ ಇರೋರ ಹತ್ರ ನಮ್ಮ ಇದಿರುತ್ತಲ್ವ, ಅದಕ್ಕೆ ಹೋಗಿ ಅವ್ರ ಹತ್ರ ಏನಿದೆ ಕಲ್ತ್ಕೊಂಡೆ. ಆಮೇಲೆ ಎಷ್ಟೇ ರೀಟೆಕ್ಸ್ ಆದ್ರೂ ಎಲ್ಲರೂ ಪಾಪ ಕೂಲಾಗಿ ಸಮಾಧಾನವಾಗಿ ಇದೇ ಥರ ಬರಬೇಕು, ಇದೇ ಥರ ಮಾಡಬೇಕಂತ ಹೇಳಿ ಮಾಡಿಸ್ತಿದ್ರು. ಈಗ ವಿರಾನಿಕಾ ಅವರು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಗ್ಯಾಂಗ್ಸ್ಟರ್ ಅಲ್ಲ ಫ್ರ್ಯಾಂಕ್ ಸ್ಟಾರ್ ಅಂತ ಮಾಡಿದ್ರಿ. ಒಂದು ಒಳ್ಳೆ ಹಳ್ಳಿ ಹುಡುಗಿಯಾಗಿ ಪಾತ್ರ ಮಾಡಿದ್ರಿ. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಏನು ಸ್ಪೆಷಲ್? ಅದಂದರೆ ನಾರ್ಮಲ್ ಯೂಶ್ವಲ್ ಕಾಲೇಜ್ ಹುಡುಗಿ ಥರ ಕ್ಯಾರೆಕ್ಟರ್ ಇದ್ದಿದ್ದು. ಇದರಲ್ಲೂ ಆಲ್ಮೋಸ್ಟ್ ಕಾಲೇಜ್ ಹುಡುಗ, ಬಟ್ ತುಂಬ ಸ್ಕ್ರೀನ್ ಸ್ಪೇಸ್ ಇದೆ ಕಂಪೇರಿಟಿವ್ಲಿ ಆ ಪ್ರಾಜೆಕ್ಟಿಗೆ. ಆ್ಯಂಡ್ ಮೋರ್ ದೆನ್ ದಟ್ ಇದರಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡ್ತಾ ಇರೋದು. ಬಿಗಿನಿಂಗಿಂದ ಥ್ರೂ ಔಟ್ ಎಂಟೈರ್ ಮೂವಿ ತನಕ ಈ ಕ್ಯಾರೆಕ್ಟರು ಟ್ರಾವೆಲ್ ಆಗುತ್ತೆ. ಆ್ಯಂಡ್ ಈ ಕ್ಯಾರೆಕ್ಟರಿಗೆ ಅದರದೇ ಆದ ಏನಂತಾರೆ ಒಂದು ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಆ ಕ್ಯಾರೆಕ್ಟರು ಯಾರಾದರೂ ನೋಡಿದ ತಕ್ಷಣ ಓಕೆ ಆ ಮೂವಿ ಮುಗಿಸಿ ಬರೋಷ್ಟರಲ್ಲಿ ಒಂದು ಅಂಜಲಿ ಕ್ಯಾರೆಕ್ಟರ್ ಅನ್ನೋದು ಮನಸ್ಸಲ್ಲಿ ಉಳಿದ್ಕೊಬಿಡುತ್ತೆ. ಈವನ್ ಶಿವ ಕ್ಯಾರೆಕ್ಟರ್ ಆಗಲಿ ಅಂಜಿದ್ರೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಆ ಕ್ಯಾರೆಕ್ಟರಿಗೆ. ಆ್ಯಂಡ್ ತುಂಬ ಶೇಡ್ಸ್ಗಳಿದೆ. ಅಂದರೆ ಎಲ್ಲ ಥರ ಯೂಶ್ವಲಿ ಅದು ಬಬ್ಲಿ ಕ್ಯಾರೆಕ್ಟರ್ ಆ ಥರ ಅಲ್ಲ. ಬಬ್ಲಿ ಕ್ಯಾರೆಕ್ಟರೂ ಇದೆ. ಅವಳಿಗೆ ಕೋಪ ಬಂದರೆ ಹೇಗೆ ಮಾಡ್ತಾಳೆ, ಅವಳು ಬೇಜಾರಾದಾಗ ಏನು ಮಾಡ್ತಾಳೆ, ಸಾಕಷ್ಟು ವೆರೈಟೀಸ್ ಆಫ್ ಎಮೋಷನ್ಸ್ನ ತೋರಿಸ್ಕೊಳ್ಳೋಕ್ಕೆ. ತೊಂದರೆ ಬಂದರೆ ಏನು ಮಾಡ್ತಾಳೆ, ಲವ್ ಇದ್ದಾಗ ಏನು ಮಾಡ್ತಾಳೆ, ಅಪ್ಪ ಅಮ್ಮನ ಅಮ್ಮನ ಜೊತೆ ಪ್ರೀತಿ ಆಗಿರ್ಬೋದು, ಅವೆಲ್ಲ ಎಷ್ಟೊಂದು ವೆರೈಟೀಸ್ ಆಫ್ ತೋರಿಸ್ಬೋದು. ಅವೆಲ್ಲ ಈ ಅಂಜಲಿ ಅನ್ನೋ ಕ್ಯಾರೆಕ್ಟರಿಗೆ ಕೊಟ್ಟಿದ್ದಾರೆ. ಸೊ ಫುಲ್ ಆ್ಯಂಡ್ ಫುಲ್. ಇನ್ನು ಆ್ಯಕ್ಚುಲಿ ಓಂ ಶಿವಂ ಟೈಟಲ್ ಟ್ರ್ಯಾಕ್ ಇಟ್ಟಾಯಿತು, ಈಗ ಡ್ಯುಯೆಟ್ ಸಾಂಗ್ ಇಟ್ಟಾಗಿದೆ. ಆ ಡ್ಯುಯೆಟ್ ಸಾಂಗ್ ಬಗ್ಗೆ ಏನು ಹೇಳ್ತೀರಿ? ಸರ್ ಡ್ಯುಯೆಟ್ ಸಾಂಗ್ ಫಸ್ಟ್ ಟೈಮ್ ನಾನು ಕೇಳಿದಾಗೆ ನಂಗೆ ತುಂಬ ಇಷ್ಟ ಆಯ್ತು ಸರ್. ಈ ಡ್ಯುಯೆಟ್ ಸಾಂಗ್ ಫಸ್ಟ್ ಟೈಮ್ ಕೇಳಿದಾಗ ಇಷ್ಟ ಆಯಿತು ಸರ್. ವಿಜಯ್ ಸರ್ ಸ್ವಲ್ಪ ಚೇಂಜಸ್ ಮಾಡೋಣ ಅಂದರು. ನಾನು ಸರ್ ಚೇಂಜಸ್ಸೇ ಬೇಡ ಅಂತ, ಮ್ಯೂಸಿಕ್ ಡೈರೆಕ್ಟರ್.
ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಏನು ಮಾಡಿದ್ರು, ಸ್ವಲ್ಪ ಚೇಂಜ್ ಮಾಡ್ಬೇಕು ಸರ್ ಅಂದರು. ನಾನು ಬೇಡ ಸರ್ ಅಂದೆ. ಅದಕ್ಕೆ ಅವರು ನಿಮ್ಗೆ ಗೊತ್ತಾಗಲ್ಲ ಇರಿ ಭಾರ್ಗವ್ ಅಂತ ಅವರು ಡೈರೆಕ್ಟ್ರು ಪ್ರೊಡ್ಯೂಸರ್ ಹೋಗಿ ಅದಕ್ಕೆ ಕುತ್ಕೊಂಡು ಲೈವ್ ಹಾಕ್ಸಿ ಚೆನ್ನೈ ಹೈದ್ರಾಬಾದ್ ಅಂತ ಆಲ್ಮೋಸ್ಟ್ 1-2 ಮಂತ್ಸ್ ಸ್ಟ್ರಗಲ್ ಮಾಡಿದ್ದಾರೆ ಸರ್ ಅದೊಂದು ಔಟ್ಪುಟ್ಟಾಗೆ. ಅದಾದಮೇಲೆ ಅವ್ರು ಮಾಸ್ಟರಿಂಗ್ ಮಾಡಿ ನನಗೆ ಕಳಿಸಿ ಆಮೇಲೆ ಅದನ್ನು ಇದಕ್ಕೆ ನನ್ನ ಹತ್ರ ಇವಾಗೂ ಇದೆ ಸರ್, ಟ್ರ್ಯಾಕು ಇದೆ ಒರಿಜಿನಲ್ ಇವಾಗ ಏನು ಮಾಸ್ಟರಿಂಗ್ ಆಗಿದೆ ಅದು ಇದೆ. ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಲೈವ್ ಹಾಕ್ಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ವಿನಾಯಕ ಶೆಟ್ಟಿ ಒಂದು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಆಡ್ಲಿ ಅವರು. ಸಾಂಗ್ಗಳ ಬಗ್ಗೆ ಏನು ಹೇಳ್ತೀರಿ, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಿ? ಸೊ ಸ್ಪೆಷಲಿ ಒಂದು 2 ಸಾಂಗು ಡ್ಯುಯೆಟ್ ಸಾಂಗ್ ಇದೆ, ಅದರಲ್ಲಿ ಫೀಮೇಲ್ ವಾಯ್ಸ್ ಇರೋದು ಕೂಡ ಒಂದು ಸಾಂಗ್ ಇದೆ. ಇಟ್ ಇಸ್ ಅಂದರೆ ಹೇಗಿದೆ ಅಂತ ಹೇಳಿದ್ರೆ ಆ ಸಾಂಗ್ನ ಕೇಳ್ತಾ 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 ಮತ್ತೆ 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 ಕೇಳಬೇಕು ಅನ್ನೋ ಫೀಲ್ ಬರುತ್ತೆ. ಆ್ಯಂಡ್ ವಿಜುವಲು ನಾವು ಆ್ಯಕ್ಚುಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ಸಾಂಗ್ ಆ್ಯಕ್ಟ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಿರಲಿಲ್ಲ ಈ ಥರ ವಿಜುವಲ್ ಬರುತ್ತೆ ಅಂತ. ಬಟ್ ಒಂದ್ಸಲ ಔಟ್ಪುಟ್ ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ನನಗೆ. ನಿಮಗೆ ಸೊ ಯೂಶ್ವಲಿ ಲೈಕ್ ನನಗೆ ಆ್ಯಕ್ಚುಲಿ ಆ್ಯಂಡ್ ಈವನ್ ಲಿರಿಕ್ಸ್ ಕೂಡ ಬರೆದಿರುವಂಥ ವರ್ಡ್ಸ್ ಆಗಿರ್ಬೋದು, ಇಟ್ಸ್ ವೆರಿ ನೈಸ್. ಯೂಶ್ವಲಿ ಒಂದ್ಸಲ ಒಂದು ಫಂಕ್ಷನ್ ಆದಾಗ್ಲೂ ಒಬ್ಬರು ನಮಗೆ ಕ್ಲೀನಾಗಿ ನೋಡಿ ಈ ಥರ ಇದೆ, ನಾವು ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ವಾವ್ ಎಂಥ ಒಂದು ಒಳ್ಳೆ ವರ್ಡಿಂಗ್ಸನ್ನು ಯೂಸ್ ಮಾಡಿಕೊಂಡು ಎಂಥ ಒಂದು ಒಳ್ಳೆ ಸಾಂಗನ್ನು ನಮಗೆ ಕೊಟ್ಟಿದ್ದಾರೆ ಅಂತೇಳಿ. ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ವಿಜಯ್ ಸರ್ಗೆ ಇಷ್ಟೊಂದು ಒಳ್ಳೆ ಸಾಂಗನ್ನು ನಮಗೆ ಕೊಟ್ಟಿರೋದಕ್ಕೆ. ಸರ್ ಎಷ್ಟು ಕರೆಕ್ಷನ್ಸ್ ಕೂತಿದ್ದಾರೋ ವಿಜಯ್ ಸರ್ ಅವ್ರಿಗೆ ಗೊತ್ತೇ ಇಲ್ಲ. ಲಿರಿಕ್ಸ್ ರೈಟರ್ ಹತ್ರ, ಡೈರೆಕ್ಟರ್ ಹತ್ರ, ಕೊರಿಯೋಗ್ರಾಫರ್ ಹತ್ರ ಸರ್ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ, ಗೋಸಿಪ್ ಸರ್ ಬರೆದಿದ್ದಾರೆ, ಆಮೇಲೆ ಕವಿರಾಜ್ ಸರ್ ಬರೆದಿದ್ದಾರೆ. ಆಮೇಲೆ ಮೊನ್ನೆ ಒಂದು ಆಡಿಯೋ ಫಂಕ್ಷನ್ ಐತಲ್ಲ ಸರ್, ಅವಾಗ ಕವಿರಾಜ್ ಸರ್ ಅದೊಂದು ಲೈನ್ ಹೇಳಿ ಅದರ ಅರ್ಥ ಹೇಳಿದ್ರು ಸರ್. ಅವಾಗ ಇನ್ನೂ ಜಾಸ್ತಿ ಸ್ಟಾರ್ಟ್ ಆಯ್ತು ಸರ್ ಆ ಸಾಂಗ್ ಇಷ್ಟಪಡೋಕ್ಕೆ. ಆಮೇಲೆ ಏನೇ ಒಂದು ಆಮೇಲೆ ಅವ್ರು ನಮ್ಮನ್ನ ನೋಡಿ ಬರೆದಿದ್ದಾರೆ ಲಿರಿಕ್ಸ್ನ. ಇಬ್ರಿಗೂ ಲವ್ ಸ್ಟೋರಿ ಈ ಥರ ಏನಿದೆಯೋ ಅದು ಡೈರೆಕ್ಷನ್ ಟೀಮಿಂದ ಏನು ಮ್ಯೂಸಿಕ್ ಡೈರೆಕ್ಟರ್ ಹೋಯ್ತೋ ಅದೇ ಥರ ಅವ್ರು ಬರ್ಸಿದ್ದಾರೆ. ಅದೇ ಥರ ಒಂದು ಕ್ಯೂಟಾಗಿ ತುಂಬ ಮುದ್ದಾಗಿದೆ ಸರ್ ಸಾಂಗ್. ಸೊ ನಾವಿನ್ನ ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ನೀವು ಇದಕ್ಕೆ ಆದಂಥ ಒಂದಷ್ಟು ವರ್ಕ್ಶಾಪ್ ಏನಾದ್ರು ಮಾಡಿದ್ರ ನೀವಿಬ್ಬರು ಕಾಂಬಿನೇಷನಲ್ಲಿ ಡೈರೆಕ್ಟರ್ ಸರ್ ಅವರು? ಹೌದು, ಬಿಫೋರ್ ಆ್ಯಕ್ಚುಲಿ ಮಾಡಿಸಿದ್ದಾರೆ ನಮಗೆ. ಏನಂತ ಹೇಳಿದ್ರೆ ಫಸ್ಟೇ ನನಗೆ ಆಲ್ರೆಡಿ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಬಂದಿತ್ತು, ಏನೇ ಡೈಲಾಗ್ಸ್ ಎಲ್ಲ ಬಂದಿತ್ತು ಅಂತೇಳಿ. ಆಮೇಲೆ ಇವರಿಗೆ ಮೊದಲನೇ ಪ್ರಾಜೆಕ್ಟ್ ಆಗಿರೋದ್ರಿಂದ ನಮ್ಮದು ಇಬ್ಬರದ್ದು ಕಾಂಬಿನೇಷನ್ ಬಿಫೋರೇ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ನಾವು ಕೂಡ ಅಲ್ಲಿ ಹೋಗಿ ಸೆಟ್ಟಿಗೆ ಹೋಗಿ ಟೈಮ್ ಕಿಲ್ ಮಾಡಬಾರ್ದು ಅನ್ನೋದು ನಮ್ಮ ಮೈಂಡಲ್ಲಿ ದೇ ಟೋಲ್ಡ್, ನೀವೇನು ಪ್ರಿಪೇರ್ ಮಾಡಬೇಕು ಫಸ್ಟೇ ಪ್ರಿಪೇರ್ ಮಾಡ್ಕೊಳ್ಳಿ, ಬೇಕಾದ್ರೆ ಒಂದು 2 ದಿವಸ ಶೂಟ್ ಲೇಟಾಗಿ ಹೋದ್ರೂ ಪರವಾಗಿಲ್ಲ, ಅಲ್ಲೋಗಿ ಏನು ಮಿಸ್ಟೇಕ್ ಮಾಡಬಾರ್ದು ಅಂತೇಳಿ. ಸೊ ಅದಕ್ಕೋಸ್ಕರ ನಾವು ಆಲ್ರೆಡಿ ತುಂಬ ಪ್ರಿಪೇರ್ ಆಗಿದ್ವಿ. ನಮಗೆ ಆಲ್ರೆಡಿ ಮೊದಲೇ ಎಲ್ಲ ಡೈಲಾಗ್ಸ್ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ಈಸ್ ಆಲ್ಸೋ ವೆರಿ ಕೋಆಪರೇಟಿವ್ ಆ ವಿಷಯದಲ್ಲಿ ಹೇಳ್ಬೇಕಂತ ಹೇಳಿದ್ರೆ. ಲೈಕ್ ಅವರೇನು ಆ್ಯಟಿಟ್ಯೂಡ್, ನಾನು ಹೀರೋ ಏನಂತಾರೆ ಹೀರೋ ಆಗಲಿ ಅಥವಾ ನಾನು ಪ್ರೊಡ್ಯೂಸರ್ ಮಗ ಆಗಲಿ ನನಗೆಲ್ಲ ಗೊತ್ತಿದೆ ಅಥವಾ ನಾನೇ ಬೇರೆಯವ್ರ ಮಾತು ಕೇಳಬೇಕು ಆ ಥರ ಎಲ್ಲ. ಸೊ ಈಗ ಅವ್ರಿಗೆ ಆ್ಯಕ್ಚುಲಿ ಕನ್ನಡ ಓದೋಕ್ಕೆ ಬರ್ತಾ ಇರಲಿಲ್ಲ. ಆವಾಗಲೂ ತುಂಬ ಸ್ಟ್ರಗಲ್ ಮಾಡಿದ್ರು. ಅಂದರೆ ಆಲ್ಮೋಸ್ಟ್ ಎಲ್ಲ ಡೈಲಾಗ್ಸ್ಗಳು ಕೂಡ ಕನ್ನಡದಲ್ಲೇ ಬರೆದಿದ್ದು. ಅವ್ರಿಗೆ ಬೇಕಾಗಿರೋ ಥರ ಅವ್ರು ಇಂಗ್ಲೀಷಲ್ಲಿ ಬರ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಬೇರೆಯವ್ರು ಹೇಳಿದ್ನ ಅಂದರೆ ಅಷ್ಟೊಂದೆಲ್ಲ ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ರು. ಇಟ್ ವಾಸ್ ನೈಸ್. ಅಂದರೆ ಬಿಫೋರ್ ಎಲ್ಲ ಗೊತ್ತಾಗ್ತದೆ. ಏನಂದರೆ ಸರ್ ಡೈರೆಕ್ಟ್ರು ಈಗ ನಾಳೆ ಶೂಟ್ ಇದೆ ಅಂದರೆ 3 ಡೇಸ್ಗೆ ಏನು ಬೇಕೋ ಅದು ಆಲ್ರೆಡಿ ನಮ್ಮನ್ನಿಬ್ಬರನ್ನು ಕೂರಿಸಿ ಇದು ಬೇಕಂತ ಅವ್ರು ಅಷ್ಟೇನು ಡೈರೆಕ್ಟ್ನ ಬಿಟ್ಟು ಅದು ಬರೋವರೆಗೂ ಬಿಡ್ತಾ ಇರಲಿಲ್ಲ ಅವತ್ತು. ಹೌದು ಹೌದು. ಓಕೆ, ಆ್ಯಕ್ಚುಲಿ ತುಂಬ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಡೈರೆಕ್ಟರ್ ಆಲ್ವಿನ್ ಸರ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, 24/7 ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾರೆ ಅಂತ ಏನು ಹೇಳ್ತೀರಿ ಸರ್? ಅವ್ರ ಕಾಲಕ್ಕೆ ಚಕ್ರ ಕಟ್ಕೊಂಡಿದ್ದೀನಿ ಸರ್, ನಮ್ಮನ್ನು ಹಂಗೆ ಓಡಿಸೋರು ನಮ್ಮನ್ನು ಹಂಗೆ ಸರ್. ಇವತ್ತು ಅವ್ರು ಅಷ್ಟೆಲ್ಲ ಮಾಡಿ ಇವತ್ತು ನಮ್ಮ ಅಷ್ಟೆಲ್ಲ ಅವ್ರು ಇದೇ ಥರ ಬೇಕು ಅಂತ ನಮ್ಗೆ ಪ್ರೆಷರ್ ಕೊಟ್ಟು ಮಾಡಿಸಿರೋದ್ರಿಂದ ಇವತ್ತು ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಸರ್. ಇಲ್ಲ ಆಯಿತು ಓಕೆ ಅಂತ ಅವ್ರೇನಾದರೂ ಓಕೆ ನಮ್ಮ ಕಂಫರ್ಟ್ ಝೋನ್ ಹುಡುಕಿದ್ರೆ ಇವತ್ತು ಈ ಥರ ಸಿನಿಮಾ ಬರ್ತಾ ಇರಲ್ಲ. ಅವ್ರ ಕಂಫರ್ಟ್ ಝೋನ್ ಅವ್ರಿಗೆ ನನ್ನ ಎಫರ್ಟ್ಸ್ ಕೊಟ್ಟು ನಾನು ರೂಟ್ಗೆ ಹೋಗಿದ್ದಾಗಿಂದ ಈ ಥರ ತುಂಬ ಚೆನ್ನಾಗಿ ಬಂದಿದೆ ಸರ್. ತುಂಬ ಹೇಳ್ತೇನೆ, ನೀವೇನೋ ದುಬೈಲಿ ಇದ್ರಂತೆ, ಕನ್ನಡ ಬರ್ತಿರಲಿಲ್ಲ, ಕನ್ನಡ ಕಲಿತು ಬರೆಯೋದಕ್ಕೆ ಕಲಿತು ಮಾತಾಡೋದಕ್ಕೆ ಕಲಿತು, ಏನಿದ್ರ ಬಗ್ಗೆ? ಸರ್ ನಾನು 1 to 10th ಇಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ದೆ. ಅದಾದಮೇಲೆ ಅಬ್ರಾಡ್ಗೆ ಹೋದೆ ಸರ್. ಆದಮೇಲೆ ಅಲ್ಲೊಂದು ಬ್ಯಾಚುಲರ್ಸು ಆಮೇಲೆ PU ಎಲ್ಲ ಅಲ್ಲೇ ಆಚೆನೇ ಆಗಿದ್ದು ನಂದು. ಸೊ ಅಲ್ಲಿ ಒಂದು 4-5 ಇಯರ್ಸ್ ಇದ್ಮೇಲೆ ಗೊತ್ತಾಗುತ್ತಲ್ಲ ಸರ್. ಆಮೇಲೆ ನಾನು ಕನ್ನಡಲ್ಲಿ ಸ್ವಲ್ಪ ವೀಕ್ ಇದ್ದೀನಿ. ಮಾತಾಡ್ತೀನಿ ಸರ್, ನಾನು ಕನ್ನಡಿಗನೇ, ಆದರೆ ಕನ್ನಡ ಬರೆಯೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದೀನಿ. ಸೊ ಅದರಿಂದ ನಂಗೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ ಸರ್. ಇವಾಗ ಅದ್ರ ಟ್ರ್ಯಾಕಲ್ಲಿ ಇದ್ದೀನಿ ಸರ್. ಈಗ ಅದೇನು ತೊಂದರೆ ಇಲ್ಲ, ಓದೋದಾಗಲಿ ಬರೆಯೋದಾಗಲಿ ಏನು ತೊಂದರೆ ಇಲ್ಲ, ಈಗೆಲ್ಲ ಚೆನ್ನಾಗಿ ಮಾಡ್ತೀನಿ. ಈಗಿನ ಅಂಜಲಿ ವಿನಾಯಕ ಶೆಟ್ಟಿ ಅವ್ರಿಗೆ ನೆಕ್ಸ್ಟ್ ಯಾವ ಸಿನಿಮಾಗಳಿದೆ ಓಂ ಶೋ ನಂತರ? ಆಲ್ರೆಡಿ ಇನ್ನೊಂದು 2 ಪ್ರಾಜೆಕ್ಟ್ಗಳು ರಿಲೀಸಿಗೆ ರೆಡಿ ಇದೆ. ಅದು ಯಾವಾಗ ರಿಲೀಸ್ ಅಂತ ಇನ್ನೂ ಅಪ್ಡೇಟ್ ಬಂದಿಲ್ಲ. 2 ಶೂಟ್ಗಳು ನಡೀತಾ ಇದೆ ನನ್ನ ಪ್ರಾಜೆಕ್ಟಿಂದ. ಇರೋದು ಯಾವುದಿದೆ ಸರ್? ನಡೀತಿದೆ ಸರ್. ಇನ್ನೊಂದು ಸಿನಿಮಾ ಯಾವುದೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ.
ಇದೊಂದಾಗಲಿ. ಆಮೇಲೆ ಇನ್ನು ಫೈನಲಿ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ಬರ್ತಾ ಇದೆ ಸರ್. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ಬರ್ತಿದೆ, ಹೊಸ ಪ್ರತಿಭೆ. ದಯವಿಟ್ಟು, ಆಮೇಲೆ ನಾನು ಹೊಸಬ ಅಷ್ಟೇ, ಸಿನಿಮಾಲಿ ಇರೋರೆಲ್ಲ ಅಳುಬ್ರೇನೆ ಸರ್. ದಯವಿಟ್ಟು ಎಲ್ಲರೂ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹೊಸಬ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಸರ್. ಇಡೀ ಟೀಮ್ ಪೂರ್ತಿ ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ಸಬ್ಜೆಕ್ಟ್ ಇದು. ಆ್ಯಕ್ಚುಲಿ ತುಂಬ ಜನಕ್ಕೆ ಇದು ಕನಸು. ಆ ಕನಸು ತುಂಬ ಚೆನ್ನಾಗಾಗಬೇಕು ಅಂತ ನಾವು ತುಂಬ ಕಷ್ಟಪಟ್ಬಿಟ್ಟು ಮಾಡಿದ್ದೀವಿ. ಯಾಕಂದರೆ ಇದರಲ್ಲಿ ಆಲ್ರೆಡಿ ತುಂಬ ಏನಂತಾರೆ ಚಾಲೆಂಜಿಂಗ್ ಥರದ್ದು ಸಿಚುವೇಶನ್ಗಳೆಲ್ಲ ಇತ್ತು ನಮಗೆ. ಆ್ಯಂಡ್ ಚಾಲೆಂಜಿಂಗ್ ಥರದ್ದು ಆ ಥರದ್ದು ಅಟ್ಮಾಸ್ಫಿಯರಲ್ಲಿ ನಾವುಗಳೆಲ್ಲ ಶೂಟ್ ಮಾಡಿದ್ದೀವಿ. ಬಟ್ ಎಂಡ್ ಆಫ್ ದ ಡೇ ಇದೊಂದು ಪ್ರಾಜೆಕ್ಟ್ ಬರಬೇಕು ಅಂತೇಳಿ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ವಿ. ಹೋಪ್ಫುಲಿ ಎಲ್ಲರಿಗೂ ಕೂಡ ಇದು ಮೂವಿ ಇಷ್ಟ ಆಗುತ್ತೆ ಅನಿಸುತ್ತೆ. ಏನಂತ ಹೇಳಿದ್ರೆ ಒಂದೇ ಒಂದು ಅವಕಾಶ, ನೀವು ಬಂದುಬಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಬೇಕಂತ ಅಷ್ಟೇ. ಅದಾಗಿದ್ಮೇಲೆ ನಾವು ಸರಿ ಇಲ್ದಿದ್ರೆ ನಾವು ಸರಿ ಮಾಡ್ಕೋತೀವಿ, ತಪ್ಪಾಗಿದ್ದರೆ ನಾವು ಸರಿ ಮಾಡ್ಕೋತೀವಿ. ತುಂಬ ಇಷ್ಟ ಆದರೆ ಪ್ಲೀಸ್ ನಮ್ಮನ್ನ ಅಪ್ರಿಷಿಯೇಟ್ ಮಾಡಿ. ಆ್ಯಂಡ್ ಪ್ಲೀಸ್ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತಹ ಸಬ್ಜೆಕ್ಟ್ ಇದು. ಆ್ಯಂಡ್ ಆಲ್ರೆಡಿ ಎಲ್ಲ ನಿಮಗೆ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಇಷ್ಟ ಆಗಿ, ಯಾಕಂದರೆ ಆಲ್ರೆಡಿ ತುಂಬ ಒಳ್ಳೆ ರಿವ್ಯೂಸ್ ಬಂತು ಸಾಂಗ್ಸ್ಗಳಿಂದ. ಸೊ ನಿಮಗೆ ಸಾಂಗ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಗೊತ್ತು. ದಯಮಾಡಿ ಸೆಪ್ಟೆಂಬರ್ 5ಕ್ಕೆ ನಮ್ಮ ಚಿತ್ರ ಓಂ ಶಿವಂ ರಿಲೀಸ್ ಆಗ್ತಾ ಇದೆ. ಸೊ ಪ್ಲೀಸ್ ಕನ್ಸಿಡರ್ ಮಾಡಿ ಆ ಮೂವಿನ ಥಿಯೇಟರಲ್ಲಿ ನೋಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.